ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವರದಳ್ಳಿನ ಎಕ್ಸ್ಪ್ಲೋರ್ ಮಾಡಿ ಇವಾಗ ನಾವು ಬಂದಿರೋದು ಹೊನ್ನಾವರಕ್ಕೆ. ಆ್ಯಂಡ್ ನೀವು ಕುಮಟಾ ಹೊನ್ನಾವರ ಬರ್ತೀರಾ ಅಂದರೆ ಗುರು ಗಡ್ಬಟ್ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಟೇಸ್ಟ್ ನಿಮಗೆ ಬ್ಯಾಂಗ್ಳೂರಲ್ಲೇ ಸಿಗಲ್ಲ. ಹಾಗೆ ನಾವು ನೆಕ್ಸ್ಟ್ ಹೋಗ್ತಿರೋದು ಧಾರೇಶ್ವರಕ್ಕೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಸ್ವಲ್ಪ ತೋಟ ಸುತ್ತಕ್ಕೆ ಹೋದ್ವಿ. ಆಗ ನಮ್ಮ ಕಣ್ಣಿಗೆ ಬಿದ್ದದು ಈ ಕಾಳು ಮೆಣಸಿನ ಬಳ್ಳಿ. ನಾನಂತೂ ಫಸ್ಟ್ ಟೈಮ್ ಪೆಪ್ಪರ್ ಹೇಗೆ ಗ್ರೋ ಆಗುತ್ತೆ ಅಂತ ನೋಡ್ತಿದ್ದೀನಿ. ನಿಜ ಹೇಳಬೇಕಂದ್ರೆ ಗೂಗಲ್ ಇಮೇಜಿಂದ ಡೈರೆಕ್ಟ್ ರಿಯಲ್ ಲೈಫ್ಗೆ ಬಂದಂಥ ಫೀಲಿಂಗ್ ಗುರು. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ. ಆದರೆ ಹೈಲೈಟ್ ಯಾರು ಗೊತ್ತಾ? ನಮ್ಮ ಟಾಮಿ. ಅವನು ನಮ್ಮನ್ನು ನೋಡಿ ದೂರ ಓಡೋಕೆ ಕೂತ್ಕೊಂಡ. ಪಾಪ ಅವನಿಗೆ ಡೌಟ್ ಬಂದಿರಬೇಕು, ಇವ್ರು ಯಾರು ನಮ್ಮ ತೋಟ ಸರ್ವೆ ಮಾಡೋಕ್ಕೆ ಬಂದ್ರಾ ಅಥವಾ ಪೆಪ್ಪರ್ ಕದಿಯಕ್ಕೆ ಬಂದ್ರಾ ಅಂತ. ಇದು ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ತಿಂತಿದ್ವಲ್ಲ ಕಪ್ ಕೇಕ್, ಅದು ಎಷ್ಟು ಮಾಡ್ತೀರಾ? ಬೆಳಗ್ಗೆ ತಿಂಡಿ ತಿನ್ಕೊಂಡು ಫುಲ್ ಎನರ್ಜಿಯಿಂದ ಧಾರೇಶ್ವರ ಬೀಚ್ ಕಡೆ ಹೋಗ್ತಿದ್ವಿ. ದಾರಿಯಲ್ಲಿ ಹೋಗ್ತಾ ಇದ್ದಾಗ ಜಾನ್ 18 ಜಾತ್ರೆಗೆ ಪ್ರಿಪ್ರೇಷನ್ ಜೋರಾಗಿ ನಡೀತಿತ್ತು. ತೇರ್ ಕಟ್ತಾ ಇದ್ರು. ಹಾಗೆ ಆ ಎಕ್ಸೈಟ್ಮೆಂಟ್ನ ನಾಳೆ ಬಾ ನೀನು ಅಂತ ಹೇಳಿ ನಾವು ಹೋಗ್ತಾ ಇರೋದು ಧಾರೇಶ್ವರ ಬೀಚ್ ಕಡೆಗೆ. ಫೈನಲಿ ಬೀಚ್ಗೆ ಬಂದಾಗ ಅಯ್ಯೋ ಅದು ರಿಯಲ್ ಪೀಸ್ ಗುರು. ಇಲ್ಲಿ ಟ್ರಾಫಿಕ್ ಇಲ್ಲ, ಹಾಂಗ್ ಸೌಂಡ್ ಇಲ್ಲ. ನಮ್ಮ ಬೆಂಗಳೂರು ಲೈಫ್ಗೆ ಇದು ಶಾಕ್ ಟ್ರೀಟ್ಮೆಂಟ್ ಥರ ಅನ್ನಿಸ್ತಿತ್ತು. ಸ್ವಲ್ಪ ಟೈಮ್ ಅಲ್ಲೇ ಕೂತ್ಕೊಂಡ್ವಿ. ಫೋನ್ ಸೈಡ್ಗೆ, ಟೆನ್ಷನ್ ಪಕ್ಕಕ್ಕೆ, ನಾವು ಮತ್ತು ಸಮುದ್ರ ಹಾಗೆ ಸೂರ್ಯ ನೆತ್ತಿ ಮೇಲೆ ಬರೋಕ್ಕೂ ಮೊದಲು ನಾವು ಮನೆಗೆ ಹೋಗೋಣ ಅಂತ. ಇವತ್ತಿಗೆ ಮನಸ್ಸಿಗೆ ಸಿಕ್ಕಿರೋ ಸಮಾಧಾನ ಕೂಡ ಜಾಸ್ತಿ ಆಯಿತು ಅಂತ ಹಾಗೆ ಮನೆಗೆ ಹೋದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಧಾರೇಶ್ವರ ಜಾತ್ರೆ ಬಂದೇ ಬಿಡ್ತು ನೋಡಿ. ಮತ್ತು ಧಾರೇಶ್ವರ ಪಂಚಕ್ಷೇತ್ರಗಳಲ್ಲಿ ಒಂದು. ಆ್ಯಂಡ್ ಇಲ್ಲಿ ಕತೆ ಏನಂದರೆ, ರಾವಣ ಶಿವನನ್ನು ಕುರಿತು ತಪಸ್ಸು ಮಾಡಿದಾಗ ಶಿವ ಪ್ರಸನ್ನನಾಗಿ ಅವನಿಗೆ ಆತ್ಮಲಿಂಗನ ಕೊಡ್ತಾನೆ. ಹಾಗೆ ರಾವಣ ಅದನ್ನು ತಗೊಂಡು ಹೋಗುವಾಗ ಗಣೇಶ ದೇವರು ಆಡಿದ ಲೀಲೆ ಕತೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ. ಹಾಗೆ ಆತ್ಮಲಿಂಗ ಭೂಮಿ ಸ್ಪರ್ಶ ಆದ ನಂತರ ಆದಂಥ ಪಂಚಕ್ಷೇತ್ರಗಳಲ್ಲಿ ಧಾರೇಶ್ವರ ಕೂಡ ಒಂದು. ಸೊ ನೀವು ಯಾವತ್ತಾದರೂ ಗೋಕರ್ಣ ಮುರುಡೇಶ್ವರ ಕಡೆ ಬಂದರೆ ಇಲ್ಲಿ ಕೂಡ ಬರೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ಸಿಗೋಣ ಇನ್ನೊಂದು ನ್ಯೂ ಪ್ಲೇಸ್ ಜೊತೆ. ಅಲ್ಲಿ ತನಕ ಬಾಯ್ ಬಾಯ್.